ರೈತ ಸಮುದಾಯ ಜಿಡಗ ಆಳಂದ ಕಲಬುರಗಿಯಲ್ಲಿರುವ ಶ್ರೀ ಯಲ್ಲಾಲಿಂಗೇಶ್ವರ ತೋಟಗಾರಿಕೆ ರೈತರ ಉತ್ಪಾದಕ ಕಂಪನಿ ಲಿಮಿಟೆಡ್ನ ಗೌರವಾನ್ವಿತ ರೈತರು ಮತ್ತು ಗೌರವಾನ್ವಿತ ಸದಸ್ಯರು. ಶ್ರೀ ಯಲ್ಲಾಲಿಂಗೇಶ್ವರ ತೋಟಗಾರಿಕಾ ಉತ್ಪಾದಕರ ಕಂಪನಿ ಜಿಡಗ ಹಾಗೂ ತೋಟಗಾರಿಕಾ ಇಲಾಖೆಯ ಪ್ರಾಯೋಜಿತ ಖರೀದಿ ಮತ್ತು ಹಣ್ಣು ಖರೀದಿ ಮಾರಾಟಗಾರರ ರೈತರ ತರಬೇತಿ ಕಾರ್ಯಕ್ರಮವನ್ನು ಇವತ್ತು ನಾವು ಇಲ್ಲಿ ಜಮಗಾಜಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಇವತ್ತಿನ ಈ ಪ್ರಮುಖ ರೈತರಿಗೆ ಇರತಕ್ಕಂಥ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡ ಶ್ರೀ ಸುಶ್ರುತ್ ಕರಡಿ ಸರ್, ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಕಲಬುರಗಿ, ಅವರಿಗೆ ನಾವು ಜಮಗಾಜಿ ಹಾಗೂ ತೋಟಗಾರಿಕಾ ಒಂದು ಉತ್ಪಾದಕರ ಕಂಪನಿ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇವೆ. ಆಗಸ್ಟ್ 25ರಂದು ನಮ್ಮ ಕೃಷಿ ಪದ್ಧತಿಗಳನ್ನು ಉನ್ನತೀಕರಿಸಲು, ನವೀನ ಮಾರ್ಗಗಳನ್ನು ಒಟ್ಟುಗೂಡಿಸಲು ಮತ್ತು ಒಟ್ಟಾಗಿ ಅನ್ವೇಷಿಸಲು ನಾವು ಗೌರವಿಸಲ್ಪಟ್ಟಿದ್ದೇವೆ. ನಮ್ಮ ಸಮುದಾಯ ಮತ್ತು ಮುಂದಿನ ಪೀಳಿಗೆಗೆ ಉತ್ತಮ ಭವಿಷ್ಯಕ್ಕಾಗಿ ಅಡಿಪಾಯ ಹಾಕುವುದು ಈ ಕೂಟದ ಹಿಂದಿನ ಉದ್ದೇಶವಾಗಿದೆ. ಸಭೆಯಲ್ಲಿ ಹಂಚಿಕೊಂಡ ಅಮೂಲ್ಯವಾದ ಒಳನೋಟಗಳು ಸುಸ್ಥಿರ ಕೃಷಿ ವಿಧಾನಗಳ ಗಮನಾರ್ಹ ಸಾಮರ್ಥ್ಯವನ್ನು ಮತ್ತು ನಮ್ಮ ಕೃಷಿ ಅನ್ವೇಷಣೆಗಳ ಸಮೃದ್ಧಿಯ ಮೇಲೆ ಅವು ಬೀರಬಹುದಾದ ಆಳವಾದ ಪ್ರಭಾವವನ್ನು ಬೆಳಗಿಸಿವೆ. ಈ ಪ್ರಬುದ್ಧ ಅಧಿವೇಶನದಲ್ಲಿ ನಮ್ಮ ಸಹವರ್ತಿ ಸ್ಥಳೀಯ ರೈತರೊಬ್ಬರ ಗಮನಾರ್ಹ ಯಶಸ್ಸಿನ ಕಥೆಯನ್ನು ಕೇಳುವ ಸೌಭಾಗ್ಯ ನಮಗೆ ಸಿಕ್ಕಿತು. ಈ ಸಮರ್ಪಿತ ವ್ಯಕ್ತಿ ಕೇವಲ 4 ತಿಂಗಳೊಳಗೆ ಎಕರೆಗೆ 20,000 ಕಿಲೋಗ್ರಾಂಗಳಷ್ಟು ತರಕಾರಿ ಇಳುವರಿಯನ್ನು ಸಾಧಿಸುವಲ್ಲಿ ಯಶಸ್ವಿಯಾದರು. ಆದರೂ ಕೋಣೆಯ ಮೂಲಕ ಪ್ರತಿಧ್ವನಿಸಿದ ನಿಜವಾದ ಬಹಿರಂಗಪಡಿಸುವಿಕೆಯು ಈ ಇಳುವರಿಯನ್ನು ಎಕರೆಗೆ 40,000 ಕಿಲೋಗ್ರಾಂಗಳಷ್ಟು ವಿಸ್ಮಯಕಾರಿಯಾಗಿ ದ್ವಿಗುಣಗೊಳಿಸುವ ಸಾಧ್ಯತೆಯಿದೆ, ಆದರೆ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುತ್ತದೆ. ಈ ದಿಗ್ಭ್ರಮೆಗೊಳಿಸುವ ಸಾಧನೆಯು ನಮ್ಮ ಗ್ರಹಿಕೆಯೊಳಗೆ ಇರುವ ಮಿತಿಯಿಲ್ಲದ ಸಾಧ್ಯತೆಗಳನ್ನು ನಿಜವಾಗಿಯೂ ಒತ್ತಿ ಹೇಳುತ್ತದೆ. ತಮ್ಮ ಉತ್ಪನ್ನಗಳ ಮಾರುಕಟ್ಟೆ ಮತ್ತು ಮಾರಾಟದ ಬಗ್ಗೆ ಹಲವಾರು ರೈತರು ಎತ್ತಿರುವ ಕಳವಳಗಳು ನಮ್ಮೆಲ್ಲರ ಹೃದಯವನ್ನು ಹೊಡೆದವು. ನಮ್ಮದೇ ಹಳ್ಳಿಯೊಳಗೆ ಖರೀದಿ ಹಿಂತಿರುಗುವ ಕಾರ್ಯವಿಧಾನದ ಪ್ರತಿಪಾದನೆಯು ಅಲ್ಲಿ ದಿನನಿತ್ಯದ ಬೆಳೆಗಳನ್ನು ಚಾಲ್ತಿಯಲ್ಲಿರುವ ಮಾರುಕಟ್ಟೆ ದರದಲ್ಲಿ ಖರೀದಿಸಲಾಗುತ್ತದೆ ಮತ್ತು ಪಾವತಿಗಳನ್ನು ತಕ್ಷಣವೇ ಮಾಡಲಾಗುತ್ತದೆ. ಇದು ಪರಿವರ್ತನೆಯ ಹೆಜ್ಜೆಯಾಗಿದೆ. ಈ ಪ್ರಗತಿಪರ ಉಪಕ್ರಮವು ನ್ಯಾಯಯುತ ಸಂಭಾವನೆಯನ್ನು ಖಾತರಿಪಡಿಸುತ್ತದೆ, ಆದರೆ ನಮ್ಮ ಸಮುದಾಯದಲ್ಲಿ ನಂಬಿಕೆ ಮತ್ತು ಸಹಯೋಗದ ಮನೋಭಾವವನ್ನು ಬೆಳೆಸುತ್ತದೆ. ಕೃಷಿಯ ವಿವಿಧ ಅಂಶಗಳಲ್ಲಿ ರೈತರಿಗೆ ಮಾರ್ಗದರ್ಶನ ನೀಡುವ ಸ್ಥಳೀಯ ತಜ್ಞರ ಸ್ಥಾಪನೆಯನ್ನು ನಾವು ಆಚರಿಸಿದ್ದೇವೆ. ನಿಖರವಾದ ಬೀಜ ಆಯ್ಕೆಯಿಂದ ಹಿಡಿದು ಬಿತ್ತನೆ ಸಮಯವನ್ನು ಉತ್ತಮಗೊಳಿಸುವವರೆಗೆ ಮತ್ತು ಸಮಗ್ರ ಬೆಳವಣಿಗೆಯ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವವರೆಗೆ ಈ ಮಾರ್ಗದರ್ಶಿ ವ್ಯಕ್ತಿ ಸಬಲೀಕರಣದ ಸಾಕಾರವಾಗಿದೆ. ಅವರ ಒಳನೋಟಗಳೊಂದಿಗೆ ನಾವು ಆರೋಗ್ಯಕರ ಬೆಳೆ ಬೆಳವಣಿಗೆಯನ್ನು ಉತ್ತೇಜಿಸಬಹುದು ಮತ್ತು ವರ್ಧಿತ ಇಳುವರಿಯನ್ನು ಸಾಧಿಸಬಹುದು. ಸಭೆಯಲ್ಲಿ ಚರ್ಚಿಸಲಾದ ವಿಷಯಗಳ ಸ್ಪೆಕ್ಟ್ರಮ್ ಸಮಗ್ರ ಮತ್ತು ಪ್ರಬುದ್ಧವಾಗಿತ್ತು. ಬೆಳೆ ವೈವಿಧ್ಯತೆಯನ್ನು ಅಳವಡಿಸಿಕೊಳ್ಳುವ ಮಹತ್ವ, ಬಹುಬೆಳೆ ತಂತ್ರಗಳ ಆಧಾರವಾಗಿರುವ ವಿಜ್ಞಾನ ಮತ್ತು ಪೂರಕ ಬೆಳೆಗಳ ಕೃಷಿಯ ಮೂಲಕ ಕೃಷಿ ಉತ್ಪಾದಕತೆಯನ್ನು ವರ್ಧಿಸುವ ತಂತ್ರಗಳನ್ನು ನಾವು ಪರಿಶೀಲಿಸಿದ್ದೇವೆ. ಅನೇಕ ಒಳನೋಟಗಳ ನಡುವೆ ಸಂಕ್ಷಿಪ್ತ 4 ತಿಂಗಳ ಅವಧಿಯಲ್ಲಿ ಹೇರಳವಾದ ಫಸಲುಗಳನ್ನು ಕೊಯ್ಯುವ ಮಾರ್ಗವಾಗಿ ಹೆಚ್ಚಿನ ಸಾಂದ್ರತೆಯ ಬಹುಬೆಳೆ ಕೃಷಿಯ ಮೇಲಿನ ಗಮನವು ನಮ್ಮಲ್ಲಿ ಆಶಾವಾದದ ಭಾವನೆಯನ್ನು ಹುಟ್ಟುಹಾಕಿತು. ಅನೇಕ ತರಕಾರಿಗಳು ಸಾಮರಸ್ಯದಿಂದ ಬೆಳೆಯುವ ಕೃಷಿಯ ಪರಿಕಲ್ಪನೆಯು ನಮ್ಮ ಕೃಷಿ ಪದ್ಧತಿಗಳಿಗೆ ಪರಿವರ್ತಕ ವಿಧಾನವನ್ನು ಪ್ರಸ್ತುತಪಡಿಸುತ್ತದೆ. ಇದಲ್ಲದೆ ನೈಸರ್ಗಿಕ ಕೀಟ ಮತ್ತು ರೋಗ ನಿರ್ವಹಣೆಗಾಗಿ ಜೈವಿಕ ವೈವಿಧ್ಯತೆಯ ಶಕ್ತಿಯನ್ನು ಬಳಸಿಕೊಳ್ಳುವಲ್ಲಿ ಒತ್ತು ನೀಡುವುದು ಮತ್ತು ಮಣ್ಣಿನ ಆರೋಗ್ಯವನ್ನು ಪೋಷಿಸಲು ಮೀಸಲಾದ ಗಮನವು ಸಮರ್ಥನೀಯತೆಯ ಸಮಗ್ರ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಈ ಬದ್ಧತೆಯು ನಮ್ಮ ಸಾಮೂಹಿಕ ಪ್ರಯತ್ನಗಳ ದೀರ್ಘಾಯುಷ್ಯ ಮತ್ತು ಸಮೃದ್ಧಿಯನ್ನು ಖಾತ್ರಿಗೊಳಿಸುತ್ತದೆ. ಸಭೆಯಲ್ಲಿ ಹಂಚಿಕೊಂಡ ಆರ್ಥಿಕ ಒಳನೋಟಗಳು, ಆರ್ಥಿಕ ವಿಶ್ಲೇಷಣೆ ಮತ್ತು ಎಕರೆ ಪ್ರಮಾಣದ ತರಕಾರಿ ಕೃಷಿಗಾಗಿ ಯೋಜಿತ ಇಳುವರಿ ಸೇರಿದಂತೆ ನಮ್ಮ ಕೃಷಿ ಪ್ರಯತ್ನಗಳ ಆರ್ಥಿಕ ಅಂಶಗಳನ್ನು ನ್ಯಾವಿಗೇಟ್ ಮಾಡಲು ಅಮೂಲ್ಯ ಸಾಧನಗಳನ್ನು ಒದಗಿಸಿದೆ. ಹೆಚ್ಚಿನ ಸಾಂದ್ರತೆಯ ಕೃಷಿಯ ಮೂಲಕ ಎಕರೆಗೆ 80,000 ರೂಪಾಯಿಗಳ ಸರಾಸರಿ ಮಾಸಿಕ ಲಾಭವನ್ನು ಪಡೆಯುವ ಕಾರ್ಯತಂತ್ರದ ನೀಲನಕ್ಷೆಯು ಮಾರ್ಗದರ್ಶಿ ನಕ್ಷತ್ರವಾಗಿ ಕಾರ್ಯನಿರ್ವಹಿಸುತ್ತದೆ, ಹೆಚ್ಚಿನ ಆರ್ಥಿಕ ಸ್ಥಿರತೆಯನ್ನು ಸಾಧಿಸಲು ನಮ್ಮನ್ನು ಪ್ರೇರೇಪಿಸುತ್ತದೆ. ನಾವು ಮುಂದಕ್ಕೆ ಸಾಗುತ್ತಿರುವಾಗ ಸುಸ್ಥಿರ ಕೃಷಿ ಪದ್ಧತಿಗಳ ಬಗ್ಗೆ ನಮ್ಮ ತಿಳುವಳಿಕೆಯನ್ನು ಸಾಮೂಹಿಕವಾಗಿ ಆಳಗೊಳಿಸೋಣ. ಈ ವಿಧಾನಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ವರ್ಧಿತ ಇಳುವರಿ, ಉನ್ನತ ಲಾಭದಾಯಕತೆ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ಫಾರ್ಮ್ಗಳು ಆರೋಗ್ಯಕರ ಗ್ರಹದೊಂದಿಗೆ ಸಾಮರಸ್ಯದಿಂದ ಸಹಬಾಳ್ವೆ ನಡೆಸುವ ಭವಿಷ್ಯದ ಸಾಮರ್ಥ್ಯವನ್ನು ಅನ್ಲಾಕ್ ಮಾಡಲು ನಾವು ಸಿದ್ಧರಾಗಿದ್ದೇವೆ.
ಕೊನೆಯಲ್ಲಿ ಈ ಕೂಟದ ಸಮಯದಲ್ಲಿ ಹಂಚಿಕೊಂಡ ಒಳನೋಟಗಳನ್ನು ಆಂತರಿಕಗೊಳಿಸಲು ಮತ್ತು ನಿಮ್ಮ ಸ್ವಂತ ಕೃಷಿ ಅನ್ವೇಷಣೆಗಳಲ್ಲಿ ಈ ಅಭ್ಯಾಸಗಳನ್ನು ಸಂಯೋಜಿಸಲು ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಳ್ಳಲು ನಾನು ನಿಮ್ಮಲ್ಲಿ ಪ್ರತಿಯೊಬ್ಬರನ್ನು ಪ್ರೋತ್ಸಾಹಿಸುತ್ತೇನೆ. ಒಟ್ಟಿನಲ್ಲಿ ನಮಗಾಗಿ ಮಾತ್ರವಲ್ಲದೆ ಮುಂಬರುವ ಪೀಳಿಗೆಗಳಿಗೂ ಹೆಚ್ಚು ಸುಸ್ಥಿರ ಮತ್ತು ಸಮೃದ್ಧ ಭವಿಷ್ಯವನ್ನು ರೂಪಿಸುವ ಸಾಮರ್ಥ್ಯವನ್ನು ನಾವು ಹೊಂದಿದ್ದೇವೆ. ಪ್ರಗತಿ ಮತ್ತು ಸಮೃದ್ಧಿಯೆಡೆಗಿನ ಈ ಪ್ರಯಾಣದಲ್ಲಿ ನಿಮ್ಮ ಸಮರ್ಪಣೆ ಮತ್ತು ಸಕ್ರಿಯ ಭಾಗವಹಿಸುವಿಕೆಯನ್ನು ಆಳವಾಗಿ ಪ್ರಶಂಸಿಸಲಾಗುತ್ತದೆ. ನಿಮ್ಮ ಬದ್ಧತೆಗಾಗಿ ನಾನು ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಈ ಉಪಕ್ರಮವು ಹತ್ತಿರದ ಹಳ್ಳಿಗಳ ರೈತರಿಗೂ ಮುಕ್ತವಾಗಿದೆ ಎಂದು ನಾನು ಒತ್ತಿ ಹೇಳಲು ಬಯಸುತ್ತೇನೆ. ಇನ್ನಷ್ಟು ತಿಳಿದುಕೊಳ್ಳಲು ನಮ್ಮೊಂದಿಗೆ ಸಂಪರ್ಕಿಸಲು ನಾವು ನಿಮ್ಮನ್ನು ಸ್ವಾಗತಿಸುತ್ತೇವೆ. ಇಲ್ಲಿ ಎಲ್ಲರೂ ಪ್ರಗತಿಪರ ರೈತರು ಇದ್ದೀರಿ ಹಾಗೂ ನಮ್ಮ ತೋಟಗಾರಿಕೆ ಬೆಳೆಗಳನ್ನು ಬೆಳಿತೀರಿ ಅಂತ ಅನ್ಕೊಂಡಿದ್ದೀನಿ. ನಿಮ್ಮಲ್ಲಿ ಬೀಜದಿಂದ ಮಾರಾಟದವರೆಗೆ ಯಾರ್ಯಾರಿಗೆ ಏನು ತೊಂದರೆಗಳಾಗ್ತಿದಾವೆ ಒಬ್ರು ಇಬ್ರು ಸಂಕ್ಷಿಪ್ತವಾಗಿ ಹೇಳಿದ್ರಂದ್ರೆ ಆ ಅನುಗುಣವಾಗಿ ನಮ್ಮ ತಜ್ಞರು ಅದರ ಬಗ್ಗೆ ನಿಮ್ ಜೊತೆ ಚರ್ಚೆ ಮಾಡ್ತಾರೆ. ಬೀಜದಿಂದ ಮಾರಾಟತನ, ಗೊಬ್ಬರ ಏನ್ ಹೆಂಗ್ ಹಾಕ್ತಿರಿ, ಎಣ್ಣೆ ಹೆಂಗ್ ಹೊಡಿತೀರಿ, ಬೀಜ ನಾಟಿಗೆ ಹೆಂಗ್ ಮಾಡ್ತೀರಿ, ಯಾವಾಗ ಮೇನ್ ಫೀಲ್ಡ್ ಅಂದ್ರೆ ಮುಖ್ಯ ಇದ್ರ ಮೇಲೆ ಯಾವಾಗ ಹಾಕ್ತಿರಿ, ಅದನ್ನ ಹಿಡ್ಕೊಂಡೆ ಒಂದ್ ಸ್ವಲ್ಪ ಯಾರ ಸಂಕ್ಷಿಪ್ತವಾಗಿ ಹೇಳಿದ್ರಿ ಅಂತಂದ್ರ ಆ ನಿಮ್ಮ ತೊಂದರೆಗಳು ಏನದಾವ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರ ಸೂಕ್ತ ಆಗಿರುತ್ತೆ. ಅಂದ್ರೆ ನಿಮ್ಗೆ ಏನ್ ತಲೆಯಾಗ ಅದಾವ ಆಮೇಲೆ ಚರ್ಚೆ ಆಗಿದ್ಮೇಲೆ ಮತ್ತೆ ಯಾರಿಗಾರು ಪ್ರಶ್ನೆ ಇತ್ತಂದ್ರೂ ಅವಾಗೂ ಕೇಳ್ಬೋದು ಇದು ಹೆಂಗ್ರಿ ಅಂತಂದೇಳಿ ಅದನ್ನು ಸಮಜಾಯಿಸಿ ಉತ್ತರ ನೀಡಕ್ ಪ್ರಯತ್ನ ಮಾಡ್ತೀವಿ. ಯಾರು ಒಬ್ರು ಇಬ್ರು ಯಾವುದೇ ತರಕಾರಿ ಇರ್ಲಿ ಯಾವುದೇ ಇರ್ಲಿ, ನೀವ್ ಯಾವ್ದು ಬೆಳೆ ಆಗತ್ತೀರಿ ಅದರದೇ ಹಿಡ್ಕೊಂಡೇ ಮಾತಾಡ್ರಿ. ಕಪ್ಪಲ್ ಪಳ್ಳೆ ಬೆಳಿತೀರಿ, ಕಾಯಿ ದಿನಸ್ ಬೆಳಿತೀರಿ, ಇಲ್ಲ ಹಣ್ಣಿನ ದಿನಸ್ ಅದಾವ ನಿಮ್ಮಲ್ಲಿ, ಇದರ ಬಗ್ಗೆ ಎಲ್ಲ ಸೂಕ್ತವಾದ ತಮಗೆ ಮಾಹಿತಿ ನಮ್ಮ ಶ್ರೀ ಮಲ್ಲಿಕಾರ್ಜುನ್ ರೈತರವರು ಬೆಂಗಳೂರಿಂದ ಬಂದಿದ್ದಾರೆ. ಕೃಷಿ ಬಂಧು ಸಂಸ್ಥೆಯವರು ಅವರು ನಿಮ್ಮಲ್ಲಿ ಬೆಳೆದಂತ ಬೆಳಿ ಅದರ ಬಗ್ಗೆ ನಿಮ್ಗೆ ಸಂಕ್ಷಿಪ್ತವಾದ ಎಲ್ಲಾ ಮಾಹಿತಿಯನ್ನು ನೀಡ್ತಾರೆ. ಹೆಂಗ್ ಬೆಳಿಬೇಕು, ಹೆಂಗ್ ಮಾಡಬೇಕು, ಆಮೇಲೆ ನಿಮ್ಮಲ್ಲಿ ಬೆಳೆದಂತ ಬೆಳೆನು ಇಲ್ಲೇ ಒಂದು ಮಳಿಗೆ ಮಾಡಿ ಇಲ್ಲಿಂದನೇ ಅವರೇ ಖರೀದಿ ಮಾಡ್ಕೊಂಡು ಹೋಗುವಂತ ವ್ಯವಸ್ಥೆನ ಮಾಡ್ತಾರೆ. ಅದನ್ನೇ ಇಲ್ಲೇ ನಿಮ್ಮಲ್ಲೇ ಇಲ್ಲಿ ಒಂದು ಸೆಂಟರ್ ಪ್ಲೇಸ್ ನೋಡ್ಕೊಂಡು ಅಲ್ಲೇ ಇಟ್ಕೊಂಡು ಅಲ್ಲೇ ಗ್ರೇಡಿಂಗ್ ಮಾಡಿ ಅವರು ಏನ್ ಮಾರ್ಕೆಟ್ದಾಗ ಸಿಗ್ತದೆ ಅದೇ ಬೆಲೆ ಮೇಲೆ ಅವ್ರು ತಗೊಂಡು ಹೋಗ್ತಾರೆ. ಅದನ್ನು ವ್ಯವಸ್ಥೆ ಮಾಡಾಕತ್ತೀವಿ. ದಯವಿಟ್ಟು ಈಗ ಮಲ್ಲಿಕ